ಒಂದು ನೋಡಿದೆ, ಒಬ್ರು ಆ ಪೊಲೀಸ್ ಆಫೀಸರ್ ಅಲ್ಲಿ ಲೋಕಲ್ ಪೊಲೀಸ್ಗೆ ಒಂದು ಇದು ಕೊಟ್ರು RT ಆಕ್ಟ್ ನಲ್ಲಿ 1995ರಿಂದ 2014ರವರೆಗೆ ಎಷ್ಟು UDR ಕೇಸಸ್ಸು ಅಲ್ಲಿ ಅನ್ಕ್ಲೈಮ್ಡ್ ಡೆಡ್ ಬಾಡಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನಮ್ಗೆ ವರದಿ ಕೊಡಿ ಅಂತ ಇವ್ರು ರೈಟಿಂಗ್ ಅಲ್ಲಿ ಕೊಟ್ರು. ಅದಕ್ಕೆ ನಮ್ಮ ಪೊಲೀಸರು ಅಲ್ಲಿ ಕಣ್ಣು ಮುಚ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ, ಅಲ್ಲಿ ನಮ್ಮಲ್ಲಿ ಇದು ಯಾವುದೂ ಇಲ್ಲ, ಆಗಿರೋದೆಲ್ಲ ನಾವು ಇದೇನು ಡಾಕ್ಯುಮೆಂಟ್ಸ್ ನ ಡೆಸ್ಟ್ರಾಯ್ ಮಾಡಿದೀವಿ, ಕೋರ್ಟ್ ಆರ್ಡರ್ ತಗೊಂಡು ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ಹೇಳಿ ಯಾವ್ದೋ ಪುಣ್ಯಾತ್ಮ ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾನೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಇತ್ತೀಚಿನ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೆವಲಪ್ಮೆಂಟ್ಸ್ ಅನ್ನ ನಾವು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಕೊನೆಯದಾಗಿ ಒಂದಷ್ಟು ಜನರ ಆಗ್ರಹದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ SIT ಅನ್ನ ರಚನೆ ಮಾಡಿದೆ. ಹಾಗಾದ್ರೆ SIT ರಚನೆಯ ಮಹತ್ವ ಎಷ್ಟಿರುತ್ತೆ ಈ ಪ್ರಕರಣದಲ್ಲಿ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ, ದಕ್ಷತೆಗೆ ಹೆಸರಾಗಿದ್ದಂತ ಟೈಗರ್ ಅಶೋಕ್ ಕುಮಾರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸುಬ್ರಹ್ಮಣ್ಯಂ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು. ಸರ್, ಮೊದಲ ಪ್ರಶ್ನೆಯ ವಿಚಾರಕ್ಕೆ ಬರ್ತೀನಿ ನಾನು. ಇತ್ತೀಚಿನ ಈ ಬೆಳವಣಿಗೆಯನ್ನ ನೀವು ಗಮನಿಸಿರ್ತೀರಿ, ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಚರ್ಚೆ ಆಗ್ತಾ ಇದೆ. ಒಂದು ಕಡೆಯಿಂದ ಪೊಲೀಸ್ ತನಿಖೆ ಆಗ್ತಾ ಇತ್ತು, ಆದ್ರೆ ಪೊಲೀಸರ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನ ಬರ್ತಾ ಇತ್ತು ಅಥವಾ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಪೊಲೀಸರ ಆ ತನಿಖೆಯ ವೈಖರಿಗೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಒಂದು SIT ರಚನೆ ಆಗಬೇಕು ಎನ್ನುವಂತ ಆಗ್ರಹ ಕೇಳಿ ಬರ್ತಾ ಇತ್ತು. ಸರ್, ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಇದು ಬಹಳ ಗಂಭೀರವಾದಂತಹ ಪ್ರಕರಣ. ಇಂತಹ ಪ್ರಕರಣದಲ್ಲಿ ಪೊಲೀಸರ ತನಿಖೆಗೂ ಹಾಗೆ ಈ SIT ತನಿಖೆಗೂ ವ್ಯತ್ಯಾಸ ಏನಿರುತ್ತೆ? ಜೊತೆಗೆ ಈಗ SIT ರಚನೆ ಮಾಡಿದ್ದಾರೆ, ಮುಂದಿನ ಪ್ರೋಸೆಸ್ ಹೇಗಿರುತ್ತೆ ಸರ್ ಇದು? ನಿಮ್ಮ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಮೊದಲಿಗೆ ನಾನು ಸರ್ಕಾರವನ್ನ ಅಭಿನಂದಿಸ್ತೀನಿ, ಎಸ್ಪೆಷಲಿ ಮುಖ್ಯಮಂತ್ರಿನ ಮತ್ತು ಗೃಹ ಮಂತ್ರಿಗಳನ್ನ. ಅವರ ಗೃಹ ಮಂತ್ರಿಯವರು ಮಾತಾಡೋದು ನೋಡಿದೆ, ಚೆನ್ನಾಗಿ ಮಾತಾಡಿದ್ರು ಅವರು. ಇದರಲ್ಲಿ ಈಗ ನೀವು SIT ಫಾರ್ಮೇಶನ್ ಮಾಡೋದಕ್ಕೆ ನನಗೆ ಸಂತೋಷ ಆಗಿದೆ. ಯಾಕೆಂದ್ರೆ ಎಸ್ಪೆಷಲಿ ಮೊಹಂತಿ ಅವ್ರನ್ನ ನಾನು ಪರ್ಸನಲಿ ಗೊತ್ತು, ಮತ್ತೆ ನಮ್ಮ ಅನುಚೂತಿಗೂ ಪರ್ಸನಲಿ ಗೊತ್ತು. ಇಬ್ಬರು ಬಹಳ ದಕ್ಷ ಅಧಿಕಾರಿಗಳು. ಸರ್, ಈಗ ನಂದು ಮತ್ತೊಂದು ಪ್ರಶ್ನೆ ಅಂದ್ರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಬಗ್ಗೆ ಯಾಕೆ ಜನರಿಗೆ ಆಕ್ರೋಶ ವ್ಯಕ್ತವಾಯಿತು ಅಂದ್ರೆ, ದೂರು ದಾಖಲಾಗಿದ್ದು 3ನೇ ತಾರೀಕು, FIR ಆಗಿದ್ದು 4ನೇ ತಾರೀಕು. ಅದಾದ ಬಳಿಕ ಆ ದೂರುದಾರ ಅಥವಾ ಸಾಕ್ಷಿದಾರನ 164 ಸ್ಟೇಟ್ಮೆಂಟ್ ಕೂಡ ಆಗುತ್ತೆ, ಅಥವಾ BNS ಪ್ರಕಾರ 183 ಸ್ಟೇಟ್ಮೆಂಟ್ ಕೂಡ ಆಗತ್ತೆ. ಅದಾದ ನಂತರ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಿದ್ದು, ಆ ಜಾಗಕ್ಕೆ ಹೋಗಿ ಆತ ಹೇಳಿದಂತಹ ಪ್ರದೇಶದಲ್ಲಿ ಅಸ್ಥಿಪಂಜರವನ್ನ ಹೊರತೆಗೆಯಬಹುದು, ಮುಂದಿನ ಕಾನೂನು ಪ್ರಕ್ರಿಯೆಗಳು ಆಗಬಹುದು ಎನ್ನುವ ರೀತಿ ನಿರೀಕ್ಷೆ ಮಾಡ್ತಾ ಇದ್ವಿ. ಜೊತೆಗೆ ಆತ ಸಾಕ್ಷಿಗೋಸ್ಕರ ಒಂದು ತಲೆಬುರುಡೆಯನ್ನು ಕೂಡ ತಂದುಕೊಟ್ಟಿದ್ದ, ಅದರ ಸ್ಥಳ ಮಹಜರು ಆಗಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ವಿ. ಆದ್ರೆ ಅದ್ಯಾವುದು ಕೂಡ ಆಗ್ಲಿಲ್ಲ ಇಲ್ಲಿಯವರೆಗೆ. ಒಂದು ಬೆಳವಣಿಗೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ SP ಅವರ ಒಂದು ಮಾಧ್ಯಮ ಪ್ರಕಟಣೆ ಬರುತ್ತೆ. ಇದ್ದಕ್ಕಿದ್ದಾಗ ಅವರು ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿ ಅದರಲ್ಲಿ ಹೇಳ್ತಾರೆ, ಈ ಸಾಕ್ಷಿದಾರ ಅಸ್ಥಿಪಂಜರವನ್ನ ಎತ್ತಾದ ಬಳಿಕ ಎಲ್ಲಾದ್ರೂ ನಾಪತ್ತೆ ಆಗಬಹುದು ಅಂತ ನಮಗೊಂದು ಗುಪ್ತ ಮಾಹಿತಿ ಇದೆ ಅಂತ. ಅದ್ ಯಾವ ಗೌಪ್ಯ ಮಾಹಿತಿಯೋ ಗೊತ್ತಿಲ್ಲ. ಅದೇ ರೀತಿಯಾಗಿ ಅವ್ರು ಹೇಳ್ತಾರೆ, ಈ ಸಂದರ್ಭದಲ್ಲಿ ಅಂದ್ರೆ ಅಸ್ಥಿಪಂಜರವನ್ನ ತೆಗೆಯೋಕ್ಕೂ ಮುನ್ನವೇ ನಾವು ಬ್ರೈನ್ ಮ್ಯಾಪಿಂಗ್ ಅಥವಾ ನಾರ್ಕೋ ಅನಾಲಿಸಿಸ್ ಮಾಡಬೇಕು ಎನ್ನುವ ಮಾತನ್ನು ಕೂಡ ಹೇಳ್ತಾರೆ. ನಾನು ಅದಾದ ಬಳಿಕ ಒಂದಷ್ಟು ಕಡೆಗಳಲ್ಲಿ ರಿಸರ್ಚ್ ಮಾಡಿದೆ, ಇಂತಹ ಪ್ರಕರಣಗಳಲ್ಲಿ ಬ್ರೈನ್ ಮ್ಯಾಪಿಂಗ್ ಮೊದಲು ಬೇಕಾ ಅಥವಾ ಈ ರೀತಿಯಾಗಿ ಅಸ್ಥಿಪಂಜರವನ್ನ ಅಥವಾ ಎಕ್ಸಿಮೇಷನ್ ಪ್ರಕ್ರಿಯೆ ಮೊದಲು ಮಾಡಬೇಕಾ ಅಂತ ಹೇಳಿ. ನಾನು ತಿಳ್ಕೊಂಡ ಹಾಗೆ ಎಕ್ಸಿಮೇಷನ್ ಪ್ರಕ್ರಿಯೆ ಮೊದಲಾಗಬೇಕು, ಅದಾದ ಬಳಿಕ ಆತ ಯಾರನ್ನಾದ್ರೂ ಆರೋಪಿಗಳು ಅಂತ ಹೇಳಿದ್ರೆ ಸಹಜವಾಗಿ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಬೇಕಾಗುತ್ತೆ ಅಂತ. ಅಂದ್ರೆ ಪೊಲೀಸರ ಈ ಎಲ್ಲ ನಡೆ ಒಂದ್ ರೀತಿಯಲ್ಲಿ ಅನುಮಾನ ಮೂಡಿಸುವ ರೀತಿಯಲ್ಲಿ ಇತ್ತು. ಜೊತೆಗೆ ಪೊಲೀಸರು ಇನ್ನೊಂದು ಹೇಳ್ತಾರೆ, ಆ ಸಾಕ್ಷಿದಾರನ ಇರುವಿಕೆಯ ಬಗ್ಗೆ ನಮಗೆ ಗೊತ್ತಿಲ್ಲ, ಹೀಗಾಗಿ ಪ್ರೊಟೆಕ್ಷನ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಅಂದಾಗ ಇದು ಸಾಕಷ್ಟು ಚರ್ಚೆಗೊಳಪಟ್ಟಿತ್ತು. ಜೊತೆ ಪೊಲೀಸರ ಬಗ್ಗೆ ಜನರಿಗೊಂದು ಆಕ್ರೋಶ, ಅಸಮಾಧಾನ ಇದೆಲ್ಲವೂ ವ್ಯಕ್ತವಾಗೋದಕ್ಕೆ ಕಾರಣ ಆಗಿತ್ತು. ಇದನ್ನೆಲ್ಲ ನೀವು ಹೇಗೆ ನೋಡ್ತೀರಿ ಸರ್? ಸುಬ್ರಹ್ಮಣ್ಯ, ಮೊದಲನೇದಾಗಿ ಇವರು 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಈ ವ್ಯಕ್ತಿ, ಈಗ ಅನಾಮಧೇಯ ಅಥವಾ ನಿಗೂಢವಾದ ವ್ಯಕ್ತಿ ಮುಂದೆ ಬಂದು ಯಾರು ಹೇಳಿಕೆ ಕೊಟ್ಟಿದ್ದಾರೆ, ಆ ವ್ಯಕ್ತಿ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ಬಿಡ್ತೀನಿ. ಏನಂದ್ರೆ, ಮೊಟ್ಟ ಮೊದಲಾಗಿ ಅವನ ಧೈರ್ಯನ ನಿಜವಾಗ್ಲೂ ಮೆಚ್ಚಬೇಕಾಗುತ್ತೆ. ಈಗ ಅವನಿಗೆ ಹೇಳ್ತಾ ಇರೋದು ಸತ್ಯವಾಗಿ ಈ ಕಳೆ ಬರಗಳು, ಆಸ್ತಿ ಪಂಜರಗಳು ಹೊರಗಡೆ ಬರಕ್ ಶುರುವಾದ್ರೆ, ನನ್ನ ಪ್ರಕಾರ ನನ್ನ ಇಡೀ ನನ್ನ ಸರ್ವಿಸ್ ನಲ್ಲಿ ಅಥವಾ ನನ್ನ ಸರ್ವಿಸ್ಗಿಂತ ಹಿಂದೆ 100-200 ವರ್ಷದ ಹಿಂದೆ ನಮ್ಮ ದೇಶದಲ್ಲೇ ಇಂಥ ಕೇಸ್ ಆಗಿಲ್ಲ. ಇದು ಬಹಳ ಭಾವೋದ್ರೇಕ, ಅಂದ್ರೆ ಬಹಳ ಸೆನ್ಸೇಷನಲ್ ಮತ್ತೆ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ನನಗೆ ಇದು ಕಾಣಿಸ್ತಾ ಇದೆ. ಯಾಕೆಂದ್ರೆ ಇವ್ರು ಹೇಳೋ ಪ್ರಕಾರ 100 ಅಸ್ಥಿ ಪಂಜರದ ಮೇಲೆ ಅನ್ನೋದು ಬಿಡಿ,
ಒಂದು 10 ಅಸ್ಥಿಪಂಜರ ತೆಗೆದ್ರೇನೆ ಇದು ಬಹಳ ಒಂದು ಇದು ಭಾವೋದ್ರಿಕ ಕೇಸ್ ಆಗ್ಬಿಡುತ್ತೆ. ಯಾಕೆಂದ್ರೆ ಒಂದು ಹೂತಿರ ಮನುಷ್ಯ 2004ರಿಂದ ಸುಮಾರು 2014ರವರೆಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ, ಅವನು 1995ರಿಂದ 2014ರವರೆಗೆ ಕೆಲಸ ಮಾಡಿದ್ದಾನೆ. 1995ರಿಂದ 2014ರವರೆಗೆ ಕೆಲಸ ಮಾಡಿ ಅಲ್ಲಿಂದ ಅವನಿಗೆ ಪಾಪ ಪ್ರಜ್ಞೆ ಇದಾಗಿ ಅಲ್ಲಿಂದ ಅವನು ಎಬ್ಸ್ಕಾಂಡ್ ಆಗ್ತಾನೆ, ಫ್ಯಾಮಿಲಿ ಜೊತೆ ಎಬ್ಸ್ಕಾಂಡ್ ಆಗಿ. ಈಗ 2014ರಿಂದ ಎಬ್ಸ್ಕಾಂಡ್ ಆಗಿ ಈಗ ಸುಮಾರು 11 ವರ್ಷ ಆಗ್ಬಿಡ್ತು. 11 ವರ್ಷ ಅವನು ಏನು ಅನುಭವಿಸಿರ್ಬೇಕು ಅವನ ಪಾಪ ಪ್ರಜ್ಞೆ ಅಂದ್ರೆ ಅವನಿಗೆ ನಿದ್ದೆನೆ ಬಂದಿರ್ಲಿಕ್ಕಿಲ್ಲ ರಾತ್ರಿ. ಅವನಲ್ಲಿ ಎಲ್ಲೋ ಅವನು ಹೇಳ್ಕೊಳ್ತಾನೆ, ಅವನು ಇದು ನೋಡಿದೆ ನಾನು, ಅವನು ಬಹಳ ಏನು ನಾ ಜಾತಿ ನಂಬಲ್ಲ ಆದ್ರೂ ಬಹಳ ಕೆಳಜಾತಿಯವನು ಅಂತ ಪಾಪ ಹೇಳ್ಕೊಳ್ತಾನೆ. ಆ ಜಾತಿ ವಿದ್ಯಾವಂತನೋ ಗೊತ್ತಿಲ್ಲ, ಬಟ್ ಅವನು ಇಷ್ಟು 11 ವರ್ಷ ಆದ್ಮೇಲೆ ಹೊರಗಡೆ ಬಂದು ಇವನಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಬಹಳ ಅದ್ಭುತ. ಅಂದ್ರೆ ನನಗೆ ಅದನ್ನ ಯೋಚಿಸಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗ ಎಷ್ಟೋ ಕೇಸ್ಗಳಲ್ಲಿ ಜಡ್ಜ್ ಮುಂದೆ 164 ಕೂಡ ಕೇಳಿದ್ರೆ ಒಪ್ಪಲ್ಲ, ಯಾರೂನು ಒಪ್ಪಲ್ಲ. ಯಾಕಂದ್ರೆ ಒಂದ್ ಸಮಯ ಅದು ತಿರುಗಾಣನೇ ಆಗ್ಬೋದು. ಇದರಲ್ಲಿ ಇವನ ಪಾತ್ರನೂ ಬರುತ್ತೆ. ಈಗ ಕೇಸ್ ಹೊರಗಡೆ ಬಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗ್ಬಿಟ್ರೆ ಮುಂದೆ ಒನ್ ಆಫ್ ದ ಅಕ್ಯೂಸ್ ಅದರಲ್ಲಿ ಇವನು ಮುಂದೆ PO ಆಕ್ಟ್ ಮೇಲೆ ಅದ್ರ ಮೇಲೆ ಅವನ್ನ ಹೊರಗಡೆ ತಗೊಳ್ಬಹುದು ಬೇಕಾದ್ರೆ. ಅದು ಬೇರೆ ತನಿಖೆ ಬೇರೆ ಇದು. ಬಟ್ ಇಲ್ಲಿ ಆತ ಮುಂದೆ ಬಂದು ಆತನ ಹೇಳಿಕೆನ ನಾನು 1-2 ಸರಿ ಓದಿ ನನಗೆ ಆಶ್ಚರ್ಯ ಆಯ್ತು. ಅವನು ಹೇಳ್ಕೊಂಡು ಬರ್ತಾನೆ, ಇಷ್ಟು ಮಾಡಿ ಒಂದು ಶಾಲಾ ಸ್ಕೂಲ್ದು 12-13 ವರ್ಷದ ಒಂದು ಹೆಣ್ಣು ಮಗಳನ್ನ ಯೂನಿಫಾರ್ಮ್ದು ಶರ್ಟ್ ಮಾತ್ರ ಸಮೇತ ಮತ್ತೆ ಪುಸ್ತಕದ ಜೊತೆ ಆಕೆ ಓದ್ತಾ ಇದ್ದ ಪುಸ್ತಕ ಜೊತೆ ಊತಿದ್ದು, ಅದು ನಮ್ಗೆ ನಿಲ್ಸಕ್ಕೂ ಆಗೋದಿಲ್ಲ. ಒಬ್ಬ ಮಾನವೀಯತೆ ಇರೋ ಒಬ್ಬ ಮನುಷ್ಯನಿಗೆ ಇದನ್ನ ನೆನೆಸ್ಲಿಕ್ಕೆ ಆಗಲ್ಲ. ಇಂಥ ಒಂದು ಇದನ್ನ ಅವನು ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡಿದ್ರೆ ಇನ್ನು ಬಹಳ ಕುತೂಹಲ ಇದೆ. ಇನ್ನೂ ನನಗೆ ಇನ್ನೂ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಇದು ನಿಜ ಇರ್ಬೋದು. ಯಾಕೆಂದ್ರೆ ನಾನು ಎಲ್ಲೂ ಓದಿಲ್ಲ, ಒಂದು ಸಿನಿಮಾನೂ ನೋಡಿಲ್ಲ, ಏನು ಇದು ಬಹಳ ಆಶ್ಚರ್ಯಕರವಾದ ಕೇಸ್. ಎಸ್ಪೆಷಲಿ ನಾವು ಪೊಲೀಸ್ ಅಧಿಕಾರಿಗಳು, ಪ್ರೊಫೆಷನಲ್ ಪೊಲೀಸ್ ಅಧಿಕಾರಿಗಳು, ನಾವು ಸಾಕಷ್ಟು ಕುತೂಹಲದ ಕೇಸು, ಏನೂ ಸುಳಿಲ್ಲದ ಕೇಸ್ಗಳನ್ನ ಪತ್ತೆ ಮಾಡಿ ಎಷ್ಟು ಖುಷಿ ಪಟ್ಟಿರ್ತೀವಿ. ಈ ಕೇಸ್ ಓದಿದಾಗ ನಮ್ಗೆ ಆಶ್ಚರ್ಯ, ದಿಗ್ಭ್ರಮೆ ಆಗುತ್ತೆ. ಈಗೂ ಸಮಾಜದಲ್ಲಿ ನಡೆಯಕ್ಕೆ ಉಂಟ ಅಂತ ಅನಿಸ್ತಾ ಇದೆ ನನಗೆ ಈಗ್ಲೂ. ಯಾಕೆಂದ್ರೆ ಆ ಪವಿತ್ರವಾದ ಸ್ಥಳದ ಬಗ್ಗೆ ಒಂದು ನಮಗಿರೋ ನಂಬಿಕೆ, ಎರಡನೇದು ನೋಡಿ ಧರ್ಮಸ್ಥಳ, ಧರ್ಮದಲ್ಲೇ ಅಡಗಿದೆ ಆ ಸ್ಥಳ. ಈಗ ಬಹಳ ಮುಖ್ಯ ಅಂದ್ರೆ ಅರಣ್ಯ. ಧರ್ಮಸ್ಥಳಕ್ಕೆ ಬರೋ ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ ಅದ ಹೆಸರು. ಧರ್ಮಸ್ಥಳದಲ್ಲಿ ಅರಣ್ಯನೇ ಬಹಳ ನಿಗೂಢವಾಗಿದೆ. ಇವಾಗ ಎಲ್ಲರ ಎಲ್ಲರ ಕಣ್ಣು ಅಲ್ಲಿದೆ, ಅರಣ್ಯದಲ್ಲಿ ಇದೆ. ಎಲ್ಲಿ ಅವನು ತೋರಿಸ್ತಾನೆ ಅಲ್ಲಿ ಹಾಗೆ ಜಾಗದಲ್ಲಿ ಏನ್ ಬರುತ್ತೆ ಅಂತ ಹೇಳಿ ಬಹಳ ಆಶ್ಚರ್ಯ ಈ ಕೇಸು. ಆಮೇಲೆ ಇದನ್ನ ಅವನು ಹೇಳಿದ ಮೇಲೆ ಈಗ ನೋಡಿ ನನಗೆ ಇನ್ನೊಂದೇನಂದ್ರೆ, ಈಗ ಅವನ ಒಂದು ರಕ್ಷಣೆ ಬಹಳ ಮುಖ್ಯ. ಇವಾಗ ಅವನ್ನ ಎಲ್ಲಾದ್ರೂ ಏನಾದ್ರೂ ಈ ಕಾಣದ ಕೈಗಳು ಮುಗಿಸ್ಬಿಟ್ರೆ ಕಂಪ್ಲೀಟ್ ಕೇಸ್ ಟರ್ನ್ ಆಗ್ಬಿಡುತ್ತೆ ಇದು. ಸೊ ಸೊಸೈಟಿನವರು ಮತ್ತೆ ಲೋಕಲ್ ಪೊಲೀಸ್ನವರು ಅವನಿಗೆ 24/7 ಬಹಳ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಬೆಂಗಾವಲಿಗೆ ಹಾಕಿ ಅವ್ರನ್ನ ರಕ್ಷಣೆ ಮಾಡ್ಬೇಕು. ನಂಬರ್ 1. ನಂಬರ್ 2, ಹಾಗೇನೆ ನಮ್ಮ ಅನನ್ಯ ಭಟ್ಟ ತಾಯಿ ಸುಜಾತ ಭಟ್, ಆಕೆನೂ ಬಹಳ ರಕ್ಷಣೆ ಮಾಡಬೇಕು. ಯಾಕೆಂದ್ರೆ ಅವಳದು ಈಗ DNA ಬಹಳ ಇಂಪಾರ್ಟೆಂಟ್ ಇದೆ. ಈಗ ಸಿಗುವ ಅಸ್ಥಿ ಪಂಜರದಲ್ಲಿ DNA ಟೆಸ್ಟ್ಗೆ ಇಮಿಡಿಯೇಟ್ ಅವೈಲೇಬಿಲಿಟಿ ಇರೋದು ಸುಜಾತ ಭಟ್. ಅವರನ್ನ ಬಹಳ ರಕ್ಷಣೆ ಮಾಡಬೇಕು. ಯಾಕಂದ್ರೆ ಇದು SIT ಹೋದ್ಮೇಲೆ ನೋಡಿ, ಈ ಕಾಣದ ಕೈ ಅಂದ್ರೆ ಈ ಕೃತ್ಯ ನಿಜ ಅಂತ ಒಂದು ಸಮಯ ನಂಬ್ಕೊಳ್ಳೋಣ. ಯಾಕಂದ್ರೆ ನಾನು ಯಾವಾಗ್ಲೂ ಪ್ರೀಕನ್ಸೀವ್ಡ್ ಥಿಯರಿನ ತಲೆಯಲ್ಲಿ ಇಟ್ಕೊಳ್ತೀನಿ. ಪ್ರೀಕನ್ಸೀವ್ಡ್ ಥಿಯರಿ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಕೇಸ್ ಮೇಲೆ ಪೂರ್ವಗ್ರಹ ಪೀಡಿತರಾಗಿರಬಾರದು. ಈಗ ನಿಮ್ಮ ಮಾಧ್ಯಮದಲ್ಲಿ ಕಂಟಿನ್ಯೂಸ್ ಬರ್ತಾ ಇದೆ, ಯೂಟ್ಯೂಬ್ ನಲ್ಲಿ ಬರ್ತಾ ಇದೆ. ನೋಡ್ತಾ 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 ನಾವೇನ್ ಮಾಡ್ಬಿಡ್ತೀವಿ, ಎಲ್ಲೋ ನಮಗ್ ಗೊತ್ತಿಲ್ದಂಗೆ ಒಂದು ಪೂರ್ವಗ್ರಹ ಪೀಡಿತಕ್ಕೆ ಭ್ರಮೆಗೆ ಹೋಗ್ಬಿಡ್ತೀವಿ. ಅಂದ್ರೆ ಇದು ಸತ್ಯ ಇರ್ಬೋದು, ಎಷ್ಟು ಹೆಣಗಳು ಸತ್ಯ. ಇದು ಕಂಪ್ಲೀಟ್ ಇದು ಇನ್ವೆಸ್ಟಿಗೇಷನ್ ಮುಗಿದು FSL ರಿಪೋರ್ಟ್ ಬಂದು
ಅದು ಹ್ಯೂಮನ್ ಸ್ಕೆಲಿಟನ್, ಎರಡನೇದು DNA ಟೆಸ್ಟ್ ಪ್ರೂವ್ ಮಾಡಿ ಸಾಕಷ್ಟು ಇತ್ತೀಚೆಗೆ ಸಾಕಷ್ಟು ಟೆಕ್ನಾಲಜಿನೂ ಇಂಪ್ರೂವ್ ಆಗಿದೆ. ಇದರಲ್ಲೆಲ್ಲ ರಿಸಲ್ಟ್ ಪಾಸಿಟಿವ್ ಬಂದು ಫೈನಲ್ ಬರೋವರೆಗೂ ಇದು ಬಹಳ ಗೂಢವಾಗಿದೆ, ಬಹಳ ರಹಸ್ಯವಾಗಿದೆ ಕೇಸು. ಅದಕ್ಕೆ ನಾನು ಹೇಳ್ತಾ ಇರೋದು, ಅದಕ್ಕೆ ಯಾವುದೇ SIT ಅವರು ಅಷ್ಟೇ ಪ್ರೀಕನ್ಸ್ಯೂಡ್ ಥಿಯರಿ ಅಂದ್ರೆ ಪೂರ್ವಗ್ರಹ ಪೀಡಿತರ ಆಗ್ಲೇಬಾರ್ದು. ಈಗ ಸಾಕಷ್ಟು ಪಾಸಿಟಿವ್ ನೆಗೆಟಿವ್ ಬರ್ತಾನೆ ಇದೆ ಥಿಯರಿಗಳು, ನೀವು ನೋಡ್ತಾ ಇರ್ಬೋದು ಯೂಟ್ಯೂಬ್ ನಲ್ಲಿ. ಅದು ಇದು ಸಾಕಷ್ಟು ಹೂವಪೋಗಳು ರೆಕ್ಕೆ ಪುಕ್ಕಗಳು ಉಟ್ಕೊಳ್ಳುತ್ತೆ ಈ ಕೇಸ್ನಲ್ಲಿ. ಸೊ ಈ ಕೇಸ್ ಎಲ್ಲರೂ ತಿಳಿದಷ್ಟು ಸಾಮಾನ್ಯವಾಗಿಲ್ಲ ಇದು. ಯಾಕಂದ್ರೆ ಇದು ಒಂದೆರಡು ಹೆಣ ಅಲ್ಲ, 100 ಅಂತ ಹೇಳಿದಾಗ ಬೆಚ್ಚಿ ಬೀಳುತ್ತೆ, ಎಲ್ರಿಗೂ ಯೋಚನೆ ಮಾಡಕ್ಕೆ ಆಗದೆ ಅಂತ ಪ್ರಕರಣ ಇದು ಸುಬ್ರಹ್ಮಣ್ಯಂ, ನನ್ನ ಪ್ರಕಾರ. ಸೊ ಹೀಗಿರೋದ್ರಿಂದ ಬಹಳ ಸೂಕ್ಷ್ಮವಾದ ಕೇಸು, ಬಹಳ ತನಿಖೆ, ತುಂಬಾ ಮಾನಿಟರಿಂಗ್ ಬಹಳ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಮತ್ತೆ FSL ಅವರದ್ದು ರೋಲ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಟು ಪ್ರೂವ್ ದ ಸ್ಕೆಲಿಟನ್ ಬಿಲಾಂಗ್ಸ್ ಟು ವಿಚ್ ಪರ್ಸನ್, ಅದು ಗಂಡ ಹೆಣ್ಣ ವಯಸ್ಸು ಅದೆಲ್ಲ ಕಂಡುಹಿಡಿತಾರೆ. ಬಟ್ ಯಾವ ಈ ಐಡೆಂಟಿಫಿಕೇಶನ್ ಆಫ್ ಇದಿದೆ ನೋಡಿ, ಸ್ಕೆಲಿಟನ್ ಐಡೆಂಟಿಫೈ ಬಹಳ ಮುಖ್ಯವಾಗಿದೆ, ಬಹಳ ಕುತೂಹಲವಾಗಿದೆ. ಇದಕ್ಕೆ ಈ ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್ ಇದೆ ಅಂತ ಅನ್ಸುತ್ತೆ ಸುಬ್ರಹ್ಮಣ್ಯಂ. ಓಕೆ ಸರ್, ನಂದು ಅದೇ ಪ್ರಶ್ನೆ ಇದ್ದಿದ್ದು, ಅಂದ್ರೆ ದೂರು ದಾಖಲಾಗಿದ್ದು 3ನೇ ತಾರೀಕು, FIR ಆಗಿದ್ದು 4ನೇ ತಾರೀಕು, ಅದಾದ ಬಳಿಕ 164 ಎಲ್ಲವೂ ಕೂಡ ಆಗುತ್ತೆ. 3ನೇ ತಾರೀಕಿನಿಂದ ಇವತ್ತಿಗೆ ಹೆಚ್ಚು ಕಡಿಮೆ 17 ದಿನ ಆಯಿತು. ಅಂದ್ರೆ ಎಕ್ಸಿಮೇಷನ್ ಪ್ರಕ್ರಿಯೆ, ಅಸ್ಥಿಪಂಜರವನ್ನ ಹೊರತೆಗೆಯುವಂತ ಪ್ರಕ್ರಿಯೆ, ಅಂದ್ರೆ SIT ಅನ್ನ ಬದಿಗಿಟ್ಟು ಬರೀ ಪೊಲೀಸರ ವಿಚಾರದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ತಡ ಆಯ್ತು ಅನ್ಸುತ್ತೆ. ಏನ್ ಅನ್ಸುತ್ತೆ ಸರ್ ನಿಮಗೆ? ಆ ವಿಚಾರನೇ ಬಹಳ ಚರ್ಚೆಯಲ್ಲಿ ಇದ್ದಿದ್ದು. ವಕೀಲರಾಗಿರುವಂತಹ KV ಧನಂಜಯ ಅವರು ಅದೇ ಮಾತನ್ನು ಹೇಳ್ತಾ ಇದ್ರು, ಯಾಕೆ ಇನ್ನೂ ಎಕ್ಸಿಬಿಷನ್ ಆಗ್ತಾ ಇಲ್ಲ, ಸುಳ್ಳ ಸತ್ಯನ ಎಲ್ಲವೂ ಕೂಡ ಬಹಿರಂಗ ಆಗುತ್ತಲ್ಲ ಎನ್ನುವ ರೀತಿಯಲ್ಲಿ. ಇಲ್ಲ, ಇದು ಕರೆಕ್ಟು. ಬಟ್ ನನಗೆ ಆ ಹಿರಿಯ ಅಧಿಕಾರಿಗಳು ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಹಳ ಹಾಸ್ಯಾಸ್ಪದವಾಗಿ ಕಾಣ್ತು. ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಅವರು, ನಾವು ಕಳೆಬರ ಅಸ್ಥಿಪಂಜರ ತೆಗೆದಾಗ ಆತ ನಿಗೂಢವಾಗಿ ಎಲ್ಲೋ ಆಗ್ತಾನೆ ಅನ್ನೋದು ಒಬ್ಬ ಸೀನಿಯರ್ ಪೊಲೀಸ್ ಅಧಿಕಾರಿ ಹೇಳುವಂತ ಮಾತಲ್ಲ. ಇದು ಮಕ್ಕಳ ಆಟ ಅಂತ ತಿಳ್ಕೊಂಡಿದ್ದಾರೆ. ಈಗ ಅವನು ನಿಗೂಢವಾಗಿ ಕಾಣೆ ಆಗ್ತಾನೆ ಅಂದ್ರೆ ಇವರೇ ಏನಾದ್ರು ಮಾಡ್ಬೇಕಾಗುತ್ತೆ ಅಂತ ತಲೆಯಲ್ಲಿ ಇದೆಯೇನೋ ನನಗೆ ಅರ್ಥ ಆಗ್ತಾ ಇಲ್ಲ ಅದು. ಆಮೇಲೆ ಈಗ ಅವರು ಡಿಲೇ ಮಾಡಿರೋದಕ್ಕೆ ಕಾರಣ ಇವಾಗ್ಲೇ ನಾವು ಹುಡುಕೋದು ಬೇಡ. ಯಾಕಂದ್ರೆ ಈ ಪೊಲೀಸ್ ತನಿಖೆಯಲ್ಲಿ ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಸುಬ್ರಹ್ಮಣ್ಯಂ. ಇದು ಯಾರು ಕೇಳುವಿಲ್ಲ ನೋಡು ಇಲ್ದೇ ಇರೋಂತ ಒಂದು ಕೇಸ್ ಇದು. ಸೊ 164 ಕೊಟ್ಟ ತಕ್ಷಣ ಅದನ್ನ ಸೀಲ್ಡ್ ಕವರ್ ಅಲ್ಲಿ ಹಾಕೊಂಡಿರ್ತಾರೆ ಜಡ್ಜ್, ಅದನ್ನ ಸೀಲ್ಡ್ ಕವರ್ ಅಲ್ಲಿ ಹಾಕಿರ್ತಾರೆ. ಸೊ ಈಗ ಇದನ್ನ ಇಮಿಡಿಯೇಟ್ ಇವನ್ನ ಕರ್ಕೊಂಡು ಹೋಗಿ ಸ್ಥಳ ಅಗಿಯೋದಕ್ಕೆ ಇದು ಅವರು ಸ್ವಲ್ಪ ಇನ್ನೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಕಾಣುತ್ತೆ ಪೊಲೀಸ್ನವರು. ಯಾಕೆಂದ್ರೆ ಇದಕ್ಕೆ ಒಂದು ಟೀಮ್ ಆಫ್ ಆಫೀಸರ್ಸೇ ಬೇಕು. ಯಾಕೆಂದ್ರೆ ನುರಿತ FSL ಆಫೀಸರ್ಸ್ ಬೇಕು, ಸೀನಿಯರ್ ಆಫೀಸರ್ಸ್ ಇದಕ್ಕೆ ಇನ್ವಾಲ್ವ್ ಆಗಬೇಕು. ಒಬ್ಬ SP ಕೈಯಿಂದ ಆಗೋದ್ ಕೆಲಸ ಅಲ್ಲ. ನೋಡಿ, ಈಗ DG ಹಾಕಿದ್ದಾರೆ. DG ಅಂದ್ರೆ ಡೈರೆಕ್ಟರ್ ಜನರಲ್ ಮೊಹಂತಿ ಅವರು. ಎಷ್ಟು ರ್ಯಾಂಕ್ ಮೇಲೆ ಇರೋರ್ನ ಈಗ SIT ಹಾಕಿರೋದ್ರಿಂದ ಈಗ ಇವ್ರಿಗೆ ಇನ್ನೂ ಪವರ್ಸ್ ಇರುತ್ತೆ. ಮತ್ತೆ ಎರಡನೇದು ನೋಡಿ, ಇದರಲ್ಲಿ ಒಂದು ಏನಂದ್ರೆ, ನಮ್ಮಲ್ಲಿ ಎವಿಡೆನ್ಸ್ ಆಕ್ಟ್ ಅಂತಿದೆ. ಒಂದು ಕೃತ್ಯ, ಒಂದು ಕ್ರೈಮ್ ಮಾಡಿದ್ಮೇಲೆ ಅದನ್ನ ಎಲ್ಲೋ ಒಂದ್ ಕಡೆ ಅವತಿಟ್ಟಿರ್ತಾರೆ. ಅದನ್ನ ನಿಗೂಢವಾಗಿ ಅವತಿಟ್ಟಿರೋ ಜಾಗನ ನಾವು ಸ್ಟೇಟ್ಮೆಂಟ್ ಮಾಡ್ಕೊಳ್ತೀವಿ, ಒಂದು ವಾಲಂಟರಿ ಸ್ಟೇಟ್ಮೆಂಟ್ ಮಾಡ್ಕೊಳ್ತೀವಿ ಯಾವಾಗ್ಲೂ. ಈಗ ಪರ್ಸನ್ ಯಾರು ಮುಂದೆ ಬಂದಿದ್ದಾರೆ, ಈಸ್ ಒನ್ ಆಫ್ ದ ಅಕ್ಯೂಸ್ ಓನ್ಲಿ, ಈ ಶುಡ್ ಬಿ ಟ್ರೀಟೆಡ್ ಆಸ್ ಅಕ್ಯೂಸ್. ಯಾಕಂದ್ರೆ ಅವನೇ ಹೇಳ್ತಾನೆ, ಈ ಪೊಲೀಸ್ಗೆ ಇನ್ಫಾರ್ಮ್ ಮಾಡದೆ ಹೂಳೋದು ತಪ್ಪು ಅಂತ ಎಷ್ಟು ವರ್ಷಗಳ ಹಿಂದೆನೆ ಅವ್ರಿಗೆ ಹೇಳಿದ್ದಾರೆ. ಯಾರು ಹೂಳಕ್ಕೆ ಹೇಳಿದ್ರು ಅವ್ರಿಗೆ ಹೇಳಿದ್ದಾರೆ. ಅದು ಅವನು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಬಿಟ್ಟಿದ್ದಾನೆ ಅವನು. ಅಂದ್ರೆ ಅವನಿಗೂ ಗೊತ್ತಿದೆ, ಒಬ್ಬ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್ ಅಂತ ಇದೆ ಕಾನೂನಲ್ಲಿ. ಇಗ್ನೋರೆನ್ಸ್ ಆಫ್ ಲಾ ಅಂದ್ರೆ ಒಬ್ಬ ಅವಿದ್ಯಾವಂತನಿಗೂ ಬೇಸಿಕ್ ಕಾನೂನು, ಈ ಭೂಮಿಯ ಬೇಸಿಕ್ ಕಾನೂನು ಗೊತ್ತಿರಬೇಕು. ಸೊ ಅದರಿಂದ ನಾಳೆ ದಿವಸ ನಾನು ದೊಣ್ಣೆ ತಗೊಂಡು ತಲೆಗೆ ಹೊಡೆದೆ ಅವ್ನು ಸತ್ತೋಗ್ತಾನೆ ಅಂತ ನನ್ಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ಹೊಡೆದ್ರೆ ಸಾಯ್ತಾನೆ ಅನ್ನೋದು ಗೊತ್ತಿರಬೇಕು. ಅದು ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್ ಅಂತ ಇದೆ ನಮ್ಮ ಒಂದು ಇದರಲ್ಲಿ, ಪೊಲೀಸ್. ಸೊ ಹಾಗೆ ಅವನಿಗೆ ಆಗ್ಲೇ ಪ್ರಜ್ಞೆ ಬಂದಿತ್ತು, ಇದು ಪೊಲೀಸ್ ಇನ್ಫಾರ್ಮ್ ಮಾಡದೆ ಉಳೋದು ತಪ್ಪು ಅಂತ. ಅವನು ಆಗ್ಲೇ ಹೋಗಿ ಪೊಲೀಸ್ ಇನ್ಫಾರ್ಮ್ ಮಾಡ್ಬೇಕಾಯ್ತು. ಯಾವ್ದೋ ಭಯದಿಂದ ಮಾಡಿರ್ಲಿಕ್ಕಿಲ್ಲ, ಅದಕ್ಕೆ ಅವನು ಓಡೋಗಿದ್ದಾನೆ. ಇಷ್ಟು ವರ್ಷನೂ ಅವನಿಗೆ ಏನೇನಾಗಿದೆ, ಇದು ಇನ್ನೂ ಬಹಳಷ್ಟು ಕುತೂಹಲ ಇದೆ ಈ ಕೇಸ್ನಲ್ಲಿ. ಈಗ ಯಾಕೆ ಹೊರಗಡೆ ಬಂದ ಅನ್ನೋದಕ್ಕೆ ಅವನು ಹೇಳಿದಾನೆ, ನನ್ನ ಪಾಪ ಪ್ರಜ್ಞೆ ನನ್ನ ಕಾಡ್ತಾ ಇತ್ತು,
ನನಗೆ ರಾತ್ರಿ ಮಲಗಿದ್ರೆ ನಿದ್ದೆ ಬರ್ತಿರ್ಲಿಲ್ಲ. ಅದು ಎಸ್ಪೆಷಲ್ ಆ ಮಗು, ಸ್ಕೂಲ್ ಮಗುದು ಬಟ್ಟೆ ಬರೀ ಶರ್ಟಲ್ಲಿ ಊತೆ, ಕೆಳ ಉಡುಪುನು ಇರ್ಲಿಲ್ಲ, ಕೆಳಗಡೆ ಉಡುಪು ಇರ್ಲಿಲ್ಲ, ಒಳ ಉಡುಪು ಇರ್ಲಿಲ್ಲ, ಬೇನು ಇರ್ಲಿಲ್ಲ. ಇವೆಲ್ಲ ಅವನಿಗೆ ಪಾಪ ಪ್ರಜ್ಞೆ ಕಾಡಿ 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 ಮುಂದೆ ಬಂದಿರ್ಬೋದು. ಬಟ್ ಈಗ ಅವನು ಕರ್ಕೊಂಡೋಗಿ ಇವಾಗ ಅವನೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಇವಾಗ ಪುನಃ ಇವಾಗ 164 ಅಲ್ದೇನೆ ಪೊಲೀಸ್ನವರು ಒಂದು ಸ್ಟೇಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ, ಅವನದು ಸ್ವ-ಇಚ್ಛೆ ಹೇಳಿಕೆ ಅಂತ ಹೇಳ್ತೀವಿ. ಅದರಲ್ಲಿ ಸಾಕಷ್ಟು ಬಂದು ಲಾಸ್ಟ್ ಒಂದು ಲೈನ್ ಮಾತ್ರ ಅಡ್ಮಿಸಿಬಲ್ ಇನ್ ದ ಕೋರ್ಟ್. ಯಾವ ಲೈನ್ ಅಂದ್ರೆ, ನಾನು ಕೂತಿರೋ ಹೆಣನ ಆ ಸ್ಥಳಕ್ಕೆ ಕರ್ಕೊಂಡು ಹೋದ್ರೆ, ಆ ಸ್ಥಳ ಅಂದ್ರೆ ಇವನಿಗೆ ಕರ್ಕೊಂಡು ಹೋಗ್ಬೇಕು, ಪೊಲೀಸವ್ರಿಗೆ ಗೊತ್ತಿಲ್ಲ, ಇವಾಗ ಯಾರಿಗೂ ಗೊತ್ತಿಲ್ಲ ಯಾವ್ದು ಸ್ಥಳ ಅಂತ. ಅರಣ್ಯ ಅಂತ ಗೊತ್ತಿದೆ, ಎಕ್ಸಾಕ್ಟ್ ಜಾಗ ಕರ್ಕೊಂಡು ಹೋಗೋದು ಇವನೇ. ಇವನ್ಗೆ ಲೀಡಿಂಗ್ ಚೈನ್ ಹಾಕಿ ಮುಂದೆ ಕರ್ಕೊಂಡು ಹೋಗ್ಬೇಕು, ಅವನು ಮುಂದೆ ಹೋಗ್ಬೇಕು, ಪೊಲೀಸ್ನವ್ರು ಹಿಂದೆ ಹೋಗ್ಬೇಕು, ಅದನ್ನ ವಿಡಿಯೋಗ್ರಾಫ್ ಮಾಡ್ಬೇಕಾಗುತ್ತೆ. ಈ ಲೀಡ್ಸ್ ಟು ದ ಸೀನ್ ಆಫ್ ಕ್ರೈಮ್. ಸೀನ್ ಆಫ್ ಕ್ರೈಮ್ ಮೀನ್ಸ್ ಇವಾಗ ಏನು ಎವಿಡೆನ್ಸ್ ನ ಬರಿ ಮಾಡಿದಾನೆ ಅವನು, ಆಸ್ತಿ ಪಂಜರನ, ಅದನ್ನ ಕರ್ಕೊಂಡು ತೋರಿಸ್ತೀನಿ ಅಂತ ಹೇಳ್ತಾನಲ್ಲ, ತೋರಿಸಿದ್ರೆ ನಾನು ತೋರಿಸ್ತೀನಿ ಅನ್ನೋದು ಮಾತ್ರ ಅಡ್ಮಿಸಿಬಲ್ ಇನ್ ದ ಕೋರ್ಟ್. ದಟ್ ಈಸ್ 20 ಎವಿಡೆನ್ಸ್ ಆಕ್ಟ್. ಈಗ ಎವಿಡೆನ್ಸ್ ಆಕ್ಟ್ ಚೇಂಜ್ ಆಗಿದೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಸೆಕ್ಷನ್ 27 ಎವಿಡೆನ್ಸ್ ಆಕ್ಟ್ ಇಸ್ ವೆರಿ ಅಡ್ಮಿಸಿಬಲ್ ಇನ್ ದ ಕೋರ್ಟ್. ಈಗ ಇವನು ಪೊಲೀಸ್ನವ್ರು ಈ ಸ್ವ-ಇಚ್ಛೆಗೆ ಹೇಳಿಕೆ ಆದ್ಮೇಲೆ ಆ ಸ್ಟೇಷನ್ ಇಂದಾನೇ ಅವನ ಜೀಪ್ ಹತ್ಸಿ ತಗೊಂಡೋಗೋದನ್ನೇ ವಿಡಿಯೋಗ್ರಾಫ್ ಮಾಡ್ಬೇಕಾಗುತ್ತೆ. ಅವನು ರೋಡ್ ತೋರ್ಕೊಂಡು ಹೋಗ್ಬೇಕಾಗುತ್ತೆ, ಆಮೇಲೆ ಜೀಪ್ ಇಳಿದು ನಡ್ಕೊಂಡು ಹೋಗ್ಬೇಕಾಗುತ್ತೆ ಅರಣ್ಯದ ಒಳಗಡೆ. ಆಗ ಅವನು ಮುಂದೆ ಹೋಗ್ಬೇಕಾಗುತ್ತೆ, ಅವ್ನು ಲೀಡಿಂಗ್ ಚೈನ್ ಇಟ್ಕೊಂಡು ಪೊಲೀಸ್ ಆಫೀಸರ್ಸ್ ಹಿಂದಿರ್ಬೇಕಾಗುತ್ತೆ. ಯಾಕಂದ್ರೆ ಜನರಿಗೆ, ಪೊಲೀಸ್ನವ್ರಿಗೆ ಗೊತ್ತಿಲ್ಲ ಅವನು ಕೂತಿರೋ ಸ್ಥಳ. ಒನ್ ಆಫ್ ದ ಅಕ್ಯೂಸ್ ನೌ, he will lead the police to the spot where he has buried the dead body. ಅಲ್ಲಿ ಎಕ್ಸ್ಹ್ಯೂಮೇಷನ್ ಮಾಡೋದಕ್ಕೆ ತಹಶೀಲ್ದಾರ್ ಅಥವಾ AC ಅವರು ಪರ್ಮಿಷನ್ ಕೊಡಬೇಕು. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ದಟ್ ಈಸ್ ಕಾಲ್ಡ್ ಎಕ್ಸಿಕ್ಯೂಟಿವ್, ಇಟ್ ಇಸ್ ನಾಟ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರು ಬರ್ತಾರೆ ಜೊತೆಯಲ್ಲಿ. ಅವರು ಪರ್ಮಿಷನ್ ಕೊಟ್ಟ ಮೇಲೆ ಅವರು ಸುಪರ್ತಿಗೆ ಗುಂಡಿ ತೆಗಿತಾರೆ. ಗುಂಡಿನ ಬಹಳ ಕೇರ್ಫುಲ್ ತೆಗೆದಾಗ, ಆಸ್ತಿ ಪಂಜರ ಸಿಕ್ಕಿದಾಗ ಅದನ್ನ ಫಸ್ಟ್ ಜೋಡಿಸ್ತಾರೆ. FSL ಅವರೆಲ್ಲ ಜೋಡಿಸ್ತಾರೆ, ತಲೆ ಬೇರೆ ಬೇರೆ ಸೆಪರೇಟ್ ಆಗಿರ್ಬೋದು. ಅದನ್ನೆಲ್ಲ ದಟ್ ಲೀಡ್ಸ್ ಟು 27 ಎವಿಡೆನ್ಸ್ ಆಕ್ಟ್. ಇಟ್ ಈಸ್ ಅ ವೆರಿ ಗುಡ್ ಪೀಸ್ ಆಫ್ ಎವಿಡೆನ್ಸ್ ಟು ಪ್ರೂವ್ ಇನ್ ದ ಕೋರ್ಟ್ ದಟ್ ಒನ್ ಅಕ್ಯೂಸ್ ಹಿ ಹ್ಯಾಸ್ ಬರೀಡ್. ಅವ್ನು ಬರೆದಿದ್ದು ಅವ್ನು ತೋರಿಸಿದ ಮೇಲೆ ಪೊಲೀಸ್ನವ್ರು ಅಲ್ಲಿ ಅಗದ ಮೇಲೆ ಸಿಕ್ಕಿದೆಯಲ್ಲ ಆ ಪಾರ್ಟ್, ನಾನು ಹೇಳೋದು ಅರ್ಥ ಆಗಲ್ಲ ನಿಮಗೆ. ದಟ್ ಪೀಸ್ ಆಫ್ ಎವಿಡೆನ್ಸ್ ವೆರಿ ಇಂಪಾರ್ಟೆಂಟ್. ಅವ್ನ ಬಾಕಿ ಸ್ಟೇಟ್ಮೆಂಟ್ ಎಲ್ಲ ಈಸ್ ನಾಟ್ ಅಡ್ಮಿಸಿಬಲ್. ಫಾರ್ ಎಕ್ಸಾಂಪಲ್, ಈಗ ಯಾರ್ದು ಒಬ್ಬರನ್ನ ಹೇಳ್ತಾನೆ, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ, A1 ಅಕ್ಯೂಸ್ 1ನ ಅವನ ಹೆಸರು ಹೇಳ್ತಾನೆ, ಅವನು ಮರ್ಡರ್ ಮಾಡಿದ್ದಾನೆ, ರೇಪ್ ಮಾಡ್ದ, ಇಟ್ ಈಸ್ ನಾಟ್ ಅಡ್ಮಿಸಿಬಲ್. ಬಟ್ ಓನ್ಲಿ ಕರ್ಕೊಂಡು ಹೋಗಿ ನಾನು ತೋರಿಸ್ತಾನೆ ಜಾಗ, ಅಲ್ಲಿ ಗುಂಡಿ ಹಾಕಿರಿ, ಅಲ್ಲಿ ಇದೆ ಅಂತ, ಅದು ಮಾತ್ರ ದಟ್ ಪೀಸ್ ಆಫ್ ಎವಿಡೆನ್ಸ್ ಈಸ್ ಅಡ್ಮಿಸಿಬಲ್ ಇನ್ ದ ಕೋರ್ಟ್. ಓಕೆ, ಸರಿ. ಅಸ್ಥಿ ಪಂಜರ ಸಿಕ್ಕಾದ ಬಳಿಕ ಆತ ಇಂಥವರೇ ಆರೋಪಿ ಅಂತ ಏನಾದರೂ ಆತ ಹೇಳಿದ್ರೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಯುವಂತ ಸಾಧ್ಯತೆಯೂ ಕೂಡ ಇರುತ್ತಾ? ನೋಡಿ, ಈಗ ನನ್ನ ಪ್ರಕಾರ SIT ಏನ್ ಮಾಡ್ತಾರೆ, ಫಸ್ಟ್ ಇವನ್ನ ಕ್ವಶನ್ ಮಾಡ್ತಾರೆ. ಬಹಳ ಹೆಚ್ಚು ಕಮ್ಮಿ ಒಂದು ದಿನ ಬರೀ ಒಂದು ಕ್ವಶನ್ ಆಗೋಗ್ಬಿಡುತ್ತೆ. ಇವಾಗ ನಾಳೆ ಈಗ ಕೇಸ್ ತಗೊಂಡ ತಕ್ಷಣ FIR ಇಲ್ವಾ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಬರೀ 164 ಸ್ಟೇಟ್ಮೆಂಟ್ ಮೇಲೆ ಇದೆ. ಈಗ ಫರ್ದರ್ ಸೋಮೋಟೋ ತಗೊಳ್ತಾರ ಏನು ಒಂದು ಗೊತ್ತಿಲ್ಲ. FIR ಆಗಿಲ್ಲ ಅಂತ ಅನ್ಸ್ಕೊಳ್ತಿದ್ದೀನಿ ನಾನು. ಬಟ್ ಫಸ್ಟ್ FIR ಆಗ್ಬೇಕು. FIR 154 CRPC ಪ್ರಕಾರ, ಈಗ CRPC ಇಲ್ಲ, 154 CRPC ಪ್ರಕಾರ FIR ಹಾಕಿದ ಮೇಲೆ ಈ SIT ಅವರಿಗೆ ತನಿಖೆ ಮಾಡ್ಲಿಕ್ಕೆ ಪವರ್ ಸಿಗುತ್ತೆ. FIR ಹಾಕದೆ ಇವರಿಗೆ ಪವರ್ ಸಿಗಲ್ಲ ಇಲ್ಲಿವರೆಗೆ. ಸೊ FIR ಹಾಕಿದ ಮೇಲೆ ಕೂರಿಸ್ಕೊಂಡು ಅವನ ಹತ್ರ ಕಂಪ್ಲೀಟ್ ಒಂದ್ಸರಿ ಸ್ಟೇಟ್ಮೆಂಟ್ ಮಾಡ್ಕೊಳ್ತಾರೆ. ಫಸ್ಟ್ ಸ್ಟೇಟ್ಮೆಂಟ್ ಯಾರು ಈಗ ಮರ್ಡರ್ ಮಾಡಿದ್ದಾರೆ ಅಥವಾ ಬಾಡಿನ ತಂದು ಕೊಟ್ರು, ಇದು ಬಂದೇ ಬರ್ಬೇಕು. ಇದು ನನ್ನ ಪ್ರಕಾರ ಸುಬ್ರಹ್ಮಣ್ಯಂ ನಾನು ಲೀಡ್ ಮಾಡ್ತಾ ಇಲ್ಲ. ಬೈ ದಿಸ್ ಟೈಮ್ ಈಗ ಸುಮಾರು ದಿವಸ ಆಗೋಯ್ತಲ್ಲ, ಈಗ ನನ್ಗೆ ಗೊತ್ತಿದ್ದಂಗೆ ತಿಂಗಳೇ ಆಯ್ತೇನೋ ಇದೆಲ್ಲ ಹೊರಗಡೆ ಬಂದು. ಐ ಡೋಂಟ್ ಥಿಂಕ್ ದ ಮೇನ್ ಅಕ್ಯೂಸ್ ವಿಲ್ ಬಿ ಸ್ಟೇಯಿಂಗ್. ಈಗ ಪೊಲೀಸ್ನವರು ಬುದ್ಧಿವಂತರಾದ್ರೆ ಯಾರು ಎಬ್ಸ್ಕೊಂಡ್ ಆಗಿದ್ದಾರೆ, ಅಲ್ಲಿ ಯಾರು ಇಲ್ಲ ಅನ್ನೋದು ಹುಡುಕ್ಬೇಕಾಗುತ್ತೆ. ಇದು ಅವರು ಡೈಲಿ ಟಿವಿ ನೋಡ್ತಿರ್ತಾರೆ, ಅಕ್ಯೂಸ್ಗಳು ನೋಡ್ತಾ ಇರ್ತಾರೆ ಡೆವಲಪ್ಮೆಂಟ್ಸ್ ನ. ಯಾಕಂದ್ರೆ ಅವ್ರಿಗೆ ಎಲ್ಲಿ ಬಂದು ಅವ್ರ ಕಾಲರ್ ಹಿಡಿತಾರೆ ಅಂತ ಭಯ ಇದ್ದೇ ಇರುತ್ತಲ್ಲ ಅಪರಾಧಿಗೆ. ಸೊ ಇದು ಡಿಲೇ ಆಗ್ಬಿಡುತ್ತಾ ಅನ್ನೋದು ನನ್ನ ಅನಿಸಿಕೆ. ಬಟ್ ಏನೋ ಇದೇ ಕೋರ್ಟ್ ಇದೆ, ಅಡ್ವೊಕೇಟ್ಸ್ ಇದಾರೆ ಅಲ್ಲ, ದೊಡ್ಡ ದೊಡ್ಡವರೆಲ್ಲ ಇದಾರೆ ಅನ್ಬಿಟ್ಟು ಆಗ್ಲೇ ಬುಕ್ ಗಿಕ್ ಎಲ್ಲ ನಡೀತಾ ಇರ್ಬೋದು ಅಂತ ಅನ್ಸುತ್ತೆ ಒಂದ್ ಸಮಯ. ರಿಯಲ್ ಸತ್ಯ ಆದ್ರೆ, ಘಟನೆ ಸತ್ಯ ಆದ್ರೆ.
ಬಟ್ ಅದು ಇನ್ನೂ ರಹಸ್ಯವಾಗಿದೆ. ಈ ಕೇಸ್ ಇನ್ನೂ ರಹಸ್ಯವಾಗಿದೆ. ಎಲ್ಲುವರೆಗೆ ಅಂತಂದ್ರೆ ಈ ಬಾಡಿ ಸಿಕ್ಬೇಕು, ಕಳೆಬರ ಸಿಗ್ಬೇಕು, ಕಳೆಬರ ಜೊತೆಗೆ ಅಕ್ಯೂಸ್ ಹೆಸರು ಮೋಸ್ಟ್ಲಿ ಅವನು ಹೇಳ್ಬಹುದು ಅಂತ ಕಾಣುತ್ತೆ, SIT ಮುಂದೆ ಹೇಳ್ಬಹುದು. ಆಮೇಲೆ ಅವನು ಎಲ್ಲಿದ್ದಾನೆ ಅನ್ನೋದು ಇನ್ನೂ ನನಗೆ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಯಾರ ಸುಪರ್ದಿಲಿ ಇನ್ನೂ ಅವನು ಇದ್ದಾನೆ ಅಂತ ಮುಖ ಐಡೆಂಟಿಫಿಕೇಶನ್ ರಿವೀಲ್ ಮಾಡಿಲ್ಲ. ಅವನಿಗೆ ಮುಖಕ್ಕೆ ಕವರ್ ಹಾಕಿದ್ದಾರೆ. ಅದೊಂದು ಐಡೆಂಟಿಫಿಕೇಶನ್ ಆಗದೆ ಇದ್ದಂಗೆ ಅವನಿಗೆ ನಿಗೂಢವಾಗಿ ಇಟ್ಟಿದ್ದಾರೆ ಇನ್ನು ನೋಡುವಾಗ. ಸರಿ, ನಾನು ಮತ್ತೊಮ್ಮೆ SIT ವಿಚಾರಕ್ಕೆ ಬರ್ತೀನಿ. ನೀವು ಆಗ್ಲೇ ಪ್ರಸ್ತಾಪ ಮಾಡಿದ್ರಿ, ಆದರೆ ಜನರಿಗೆ ಸ್ವಲ್ಪ ಭರವಸೆ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಈ ಸಾಕ್ಷಿದಾರನ ಪರ ವಕೀಲರು ಕೂಡ ಪ್ರಣಬ್ ಮೊಹಂತಿ ಅವರನ್ನೇ ಡಿಮ್ಯಾಂಡ್ ಮಾಡಿದ್ರು, ನಮಗೆ ಅವರೇ ಬೇಕು, ಒಂದು SIT ಫಾರ್ಮ್ ಮಾಡಿದ್ರೆ ಅವರಿಗೆ ಮುಖ್ಯಸ್ಥರಾಗಿ ಪ್ರಣಬ್ ಮೊಹಂತಿ ಅವರೇ ಬೇಕು ಅಂತ ಹೇಳಿ. ಈಗ ಪ್ರಣಬ್ ಮೊಹಂತಿ ಅವರನ್ನೇ ಮುಖ್ಯಸ್ಥರನ್ನಾಗಿ ಮಾಡಿದ್ದಾರೆ. ಜೊತೆಗೆ ಆ ಸದಸ್ಯರ ಲಿಸ್ಟ್ ನೋಡಿದಾಗಲೂ ಕೂಡ ಸ್ವಲ್ಪ ಭರವಸೆ ಹುಟ್ಟಿಸುವಂತ ಅಧಿಕಾರಿಗಳಿದ್ದಾರೆ, ಅನುಚೇತ್ ಅಂತವರೆಲ್ಲರೂ ಕೂಡ ಇದ್ದಾರೆ. ಈ ಪರ್ಟಿಕ್ಯುಲರ್ ಆಗಿ ಪ್ರಣಬ್ ಮೊಹಂತಿ ಅವರ ವಿಚಾರವನ್ನು ಗಮನಿಸಿದಾಗ ನಿಮಗೆ ಬಹಳ ಚೆನ್ನಾಗಿ ಅವ್ರ ಬಗ್ಗೆ ಗೊತ್ತಿರುತ್ತೆ. ನಾವು ಏನ್ ನಿರೀಕ್ಷೆ ಮಾಡ್ಬೋದು ಸರ್? ಒಂದು ದೊಡ್ಡ ಮಟ್ಟಿಗೆ ಭರವಸೆ ಇಟ್ಕೊಳ್ಬೋದಾ? ಅಂದ್ರೆ ನೀವು ಪೂರ್ವಾಗ್ರಹ ಪೀಡಿತರಾಗಬಾರ್ದು ಅಂತಲೂ ಕೂಡ ಹೇಳ್ತಾ ಇದ್ರಿ, ಅದ್ಯಾವುದೂ ಕೂಡ ಆಗದೆ ಅದರ ಆಚೆಗೆ ಒಂದು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ನಿರೀಕ್ಷೆ ಮಾಡ್ಬೋದಾ, ಹೇಗೆ ಸರ್? ಖಂಡಿತ ಸುಬ್ರಹ್ಮಣ್ಯಂ ಅವರೇ, ನಮ್ಮಲ್ಲಿ ಪೊಲೀಸ್ ಅಧಿಕಾರಿಗಳಲ್ಲಿ ಕೆಲವು ಏನು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ನಾನು ನೋಡ್ದಂಗೆ, ಒಬ್ರು ಭ್ರಷ್ಟರು ಇರ್ತಾರೆ, ದಡ್ಡರು ಇರ್ತಾರೆ, ಇಲ್ಲ ಪ್ರಾಮಾಣಿಕರು ಇರ್ತಾರೆ ಅಥವಾ ದಡ್ಡರು ಇರ್ತಾರೆ. ಈ ತರ ಸುಮಾರು ಕ್ವಾಲಿಟಿ ನೋಡಿದ್ದೀನಿ ಅಧಿಕಾರಿಗಳಲ್ಲಿ. ಇವರಲ್ಲಿ ಎರಡು ಕ್ವಾಲಿಟಿ ಇದೆ, ಪ್ರಾಮಾಣಿಕರು ಇದ್ದಾರೆ, ದಕ್ಷರು ಇದ್ದಾರೆ. ಈ ಕ್ವಾಲಿಟಿ ಬಹಳ ಕಡಿಮೆ ಪೊಲೀಸ್ ಅಧಿಕಾರಿಗಳಲ್ಲಿ ಇರೋದು. ಹಿಂದೆ ಬಹಳ ಜನ ಇದ್ರು, 100ಕ್ಕೆ 80 ಜನ ಇದ್ರು. ಈಗ ನನ್ನ ಪ್ರಕಾರ ಅದು ಉಲ್ಟಾ ಆಗಿದೆ ಅಂತ ಕಾಣುತ್ತೆ. ಅದು ಆ ತರ ಆಗ್ಬಿಟ್ಟಿದೆ. ಇವರು ಪ್ರಾಮಾಣಿಕರು ಮತ್ತೆ ದಕ್ಷರು ಎರಡೂ ಇವ್ರ ಹತ್ರ ಇದೆ. ಎರಡೂ ಕ್ವಾಲಿಟಿ ನಾನು ಬಹಳ ಹತ್ರದಲ್ಲಿ ನೋಡಿದ್ದೀನಿ. ಎಸ್ಪೆಷಲಿ ಮೊಹಂತಿ ಅವರು ನೋಡಿ, ಅವ್ರು ಹೆಚ್ಚಿಗೆ ಎಕ್ಸಿಕ್ಯೂಟಿವ್ ಮಾಡಿಲ್ಲ. ನಿಮಗೆ ನಾನು ಹೇಳಿದ್ದು ಮಾರ್ಮಿಕವಾಗಿ ಹೇಳ್ತಾ ಇದ್ದೀನಿ. ಯಾರು ಹೆಚ್ಚಿಗೆ ಯಾರು ಎಕ್ಸಿಕ್ಯೂಟಿವ್ ಮಾಡಲ್ಲ, ಅವರೆಲ್ಲ ದಕ್ಷರೇ, ಪ್ರಾಮಾಣಿಕರೇ. ಅರ್ಥ ಆಯ್ತಾ? ಸೊ ಇವರು ನಾನು ಕೊಡಗಿನಲ್ಲಿ SP ಆಗಿದ್ರು ಇವರು. ಅಲ್ಲಿ ಒಂದು ನಾನಾಗ ಇನ್ಸ್ಪೆಕ್ಟರ್ ಆಗಿದ್ದಾಗ ಒಂದು ಕೇಸು ನಾನು ಪತ್ತೆ ಮಾಡ್ತಾ ಹೋಗ್ತಾ ಇದ್ದೆ, ಒಂದು ಮರ್ಡರ್ ಕೇಸು. ಅದು ಸೋಮಪೇಟೆನಲ್ಲಿ ಒಬ್ರು ಬಾಟ್ನಿ ರೀಡರ್, ಅವರು ಪ್ರೊಫೆಸರ್ ನಮ್ಮ ಬೆಂಗಳೂರು ಯೂನಿವರ್ಸಿಟಿನಲ್ಲಿ, ಅವರೊಂದು ಕಾಫಿ ಎಸ್ಟೇಟ್ ತಗೊಂಡು ಅವರು ನಿಗೂಢವಾಗಿ ಅಲ್ಲಿ ಕೊಲೆ ಆಗ್ಬಿಟ್ರು. ಅವಾಗ ಇವರು ಅಲ್ಲಿ SP ಆಗಿದ್ರು. ನನಗೆ ಗೊತ್ತಿದ್ದಂಗೆ 98-99 ಅವಧಿ ಅಂತ ಕಾಣುತ್ತೆ, 1998. ಅಲ್ಲಿಂದ ಅವರು ಮುಂದೆ ಅಲ್ಲಿಂದ ಕೊಡಗಿಂದ ಕೋಲಾರಕ್ಕೆ ಬಂದ್ರು SP ಆಗಿ. ಅಲ್ಲಿಂದ ಹೆಚ್ಚಿಗೆ ಅವ್ರು ಕಂಡು ಬಂದಿಲ್ಲ. ತುಂಬಾ ದಕ್ಷರು ಅವರು. ಖಂಡಿತ ಅವರನ್ನ ಆರಿಸಿದ್ದು ಒಳ್ಳೇದು. ಜೊತೆಗೆ ಇವಾಗ ಬರೀ DG SP ಗಳು IPS ಆಫೀಸರ್ಸ್ ಇಂದ ತನಿಖೆ ಆಗೋಕ್ ಸಾಧ್ಯವೇ ಇಲ್ಲ. ನಾನು ಹೇಳ್ತೀನಿ ಕೇಳಿ, ದಕ್ಷರಾದ ಕಾನ್ಸ್ಟೇಬಲ್ಸ್ ಗಳು ಬೇಕು, ದಕ್ಷರಾದ ಹೆಡ್ ಕಾನ್ಸ್ಟೇಬಲ್ ಗಳು ಬೇಕು, ದಕ್ಷರಾದ ASI ಸಬ್ ಇನ್ಸ್ಪೆಕ್ಟರ್ ರೈಟರ್ಸ್ ಗಳು ಬೇಕು, ದಕ್ಷರಾದ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಬೇಕು, ದಕ್ಷರಾದ ACP ಗಳು ಬೇಕು. ಅದರಲ್ಲೂ ರ್ಯಾಂಕ್ ಇಂದ ಬಂದವರು ಬೇಕು. ಎಸ್ಪೆಷಲಿ ಸಬ್ ಇನ್ಸ್ಪೆಕ್ಟರ್ ಇಂದ ACP ಆಗಿರ್ತಾರ ಅವ್ರುಗಳು ಬೇಕು. ಇದೊಂದು ಟೀಮ್ ಮಾಡ್ಬೇಕಾಗುತ್ತೆ. ಇದು ನನ್ನ ಪ್ರಕಾರ ಸುಮಾರು ಒಂದು 10-20 ಜನ ಬೇಕಾಗುತ್ತೆ. ಇನ್ನೂನು ನುರಿತ ತನಿಖೆಯಲ್ಲಿ ನುರಿತ, ಎಸ್ಪೆಷಲಿ ಕೊಲೆ ಕೇಸ್ನಲ್ಲಿ, ಮರ್ಡರ್ ಕೇಸ್ನಲ್ಲಿ ಎಕ್ಸ್ಪರ್ಟ್ ಇರೋ ರೈಟರ್ಗಳು, ಮತ್ತೆ ಎಕ್ಯೂಸ್ಗಳನ್ನ ಹಿಡಿಯೋದಕ್ಕೆ ಪೊಲೀಸ್ ಅಧಿಕಾರಿಗಳು, ಮತ್ತೆ ತನಿಖೆ ರೈಟರ್ಸ್ ಬಹಳ ಇಂಪಾರ್ಟೆಂಟ್ ಬೇಕಾಗುತ್ತೆ. ಜೊತೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ನೂ ಇಟ್ಕೊಳ್ಬೇಕಾಗುತ್ತೆ. ಜೊತೆನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆಯಿಂದನೂ ನಾವು ತನಿಖೆಗೆ ಇದನ್ನ ಬಹಳ ಡಿಸ್ಕಷನ್ ಮಾಡ್ಕೊಂಡು ಹೋಗುತ್ತೆ. ಇಟ್ ಈಸ್ ಎ ಟೀಮ್ ವರ್ಕ್. ಈಗ ನೀವು ಆಫೀಸರ್ ಇಂದ ಕೆಲಸ ಆಗೋದಿಲ್ಲ. ಇದು ಇನ್ನೂ ಒಂದು 20 ಜನ ಬೇಕಾಗುತ್ತೆ ನೋಡಿ. ಈಗ ನೀವು ಇವ್ರು ತಗೊಳ್ಳಿ, ನಮ್ಮ ಗೌರಿ ಲಂಕೇಶ್ ಕೇಸ್ನಲ್ಲಿ ಎಷ್ಟು ಜನ ಅಧಿಕಾರಿಗಳು ಇದ್ರು ಅದ್ರಲ್ಲಿ, ಅಲ್ವಾ? ಸೊ ಹಾಗೆ ಅಂದ್ರೆ ಇದು ನೂರಾರು ಬರೋದ್ರಿಂದ, ಜೊತೆಗೆ ಇದು ಒಂದು ಇದನ್ನ ಬಹಳ ಚೆನ್ನಾಗಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ಕೇಸನ್ನ. ಇದು ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಇಂಡಿಯಾ. ನನ್ನ ಪ್ರಕಾರ ಈ ದೇಶಕ್ಕೆ ಒಂದು ಎಕ್ಸಾಂಪಲ್ ಆಗುತ್ತೆ ಕೇಸು. ಅಂದ್ರೆ ಎಲ್ಲ ಸತ್ಯ ಆಗ್ಬಿಟ್ರೆ. ಈಗ ನಾನು ಒಬ್ಬ ಇನ್ಸ್ಪೆಕ್ಟರ್ ಆಗಿದ್ದಾಗ ಈ ತರ ಒಂದು ಹೆಂಡತಿನ ಮರ್ಡರ್ ಮಾಡ್ಬಿಟ್ಟಿದ್ದೀನಿ, ಊತಿದ್ದೀನಿ ಅಂತೇಳಿ ಕರ್ಕೊಂಡೋಗಿ 1 ಎಕರೆ ಜಾಗ ತೋರಿಸ್ಬಿಟ್ಟ. ನಾವು ತಂದು JCB ಅಲ್ಲಾಗಿದ್ರು ನಮ್ಗೆ ಸಿಕ್ಕಲೇ ಇಲ್ಲ ಬಾಡಿ. ನೋಡಿದ್ರೆ ಅವಳು ಮರ್ಡರೇ ಆಗಿರ್ಲಿಲ್ಲ. ಕೊನೆಗೆ ನಮ್ಮ ಒಂದು ಟಾರ್ಚರ್ ಎದುರ್ಕೊಂಡು ನಮ್ಮ
ಸುಳ್ಳು ಹೇಳ್ಬಿಟ್ಟಿದ್ದ, ಇದು ಆಗ್ಬೋದು. ಬಟ್ ಇದರಲ್ಲಿ ಇವನಾಗಿ ಬಂದಿದ್ದಾನೆ, ಮತ್ತೆ ನನಗೆ ನಾನೀಗ ಒಂದು ಹೆಚ್ಚು ಕಮ್ಮಿ ಒಂದು 15 ದಿವಸದಿಂದ ಬಹಳ ಕ್ಲೋಸ್ ಆಗಿ ಇದನ್ನು ಫಾಲೋ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಬ್ರು ಪೊಲೀಸ್ ಅಧಿಕಾರಿನೇ, ಅವರು ಹೆಸರು ಹೇಳಕ್ ಇಷ್ಟಪಡಲ್ಲ, ಬಟ್ ಒಳ್ಳೆ ದಕ್ಷ ಪರ್ಸನ್. ಅವ್ರು ನನ್ನ ಹತ್ರ ಬಂದು ಒಂದು ಕಂಪ್ಲೇಂಟೇ ತೋರಿಸಿದ್ರು ನನಗೆ 1 ತಿಂಗಳ ಹಿಂದೆ. ಸೊ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಕೊಟ್ಟು, ಸರ್ ಇದು ನಡೀತಾ ಇದೆ ಒಳಗಡೆ, ಈಗ ಆಗ್ತಾ ಇದೆ ಇಷ್ಟು ಅಂತ ಹೇಳಿ ಆಗ್ಲೇ ಹೇಳುದು. ನಾನು ಹೇಳಿದ್ದು 106 ಕೊಲೆ ಕೂತಿದ್ದಾರೆ ಅಂದ್ರೆ ಬಹಳ ಆಶ್ಚರ್ಯ ಇಲ್ಲ ಇದು. ಇಲ್ಲ ಸರ್, ಅವನೇ ಬಂದಿದ್ದಾನೆ, ಮುಂದೆ ಬಂದು ಅವನೇ ಹೇಳಿದ್ದಾನೆ ಜಾಗ, ಅವನೇ ಒಂದು ಕಳೆಬರನು ಆಸ್ತಿ ಪಂಜರ ತೆಗೆದು ಬಿಟ್ಟಿದ್ದಾನೆ, ಗುಂಡಿ ಮಾಡಿ ತೆಗೆದು ತಗೊಂಡ್ ಬಂದು ತೋರಿಸಿದ್ದಾನೆ ಸರ್ ಅಂತ ಹೇಳಿ ಎಲ್ಲ ಹೇಳಿದ್ರು ಕತೆ ನನಗೆ. ಬಟ್ ನನಗೂ ಬಹಳ ಯಾಕೆಂದ್ರೆ ಐ ಆಮ್ ಪ್ರೊಫೆಷನಲ್ ಪೊಲೀಸ್ ಆಫೀಸ್, ನನಗೆ ಇದ್ರ ಬಗ್ಗೆ ಬಹಳ ಕುತೂಹಲ ಆಯ್ತು. ನಾನು ಇದ್ರ ಬಗ್ಗೆ ಬಹಳ ಜನರ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ಯಾಕಂದ್ರೆ ಇದು ಒಂಥರ ಪೆಂಡೋರಾ ಬಾಕ್ಸ್ ಇದ್ದಂಗಿದೆ ಕೇಸ್. ಇದು ಓಪನ್ ಆದ್ರೆ ಏನು ಹೊರಗಡೆ ಬರುತ್ತೆ ಅಂತ ಹೇಳಕ್ಕೂ ಆಗಲ್ಲ, ಅರ್ಥ ಆಯ್ತಲ್ಲ. ಸೊ ಇದರಿಂದ ನಾನು ಬಹಳ ಕುತೂಹಲ ಆಗಿದ್ದೀನಿ. ನಾನು ಪ್ರತಿ ದಿವಸ ಎಲ್ಲಾ ಟಿವಿ ಚಾನಲ್ ಯಾವ್ದು ಇಂಟ್ರೆಸ್ಟಿಂಗ್ ಬರ್ತಾ ಇದೆ ನೋಡ್ತಾ ಇದ್ದೀನಿ, ಪೇಪರ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆಮೇಲೆ ಅವರು ಅಲ್ಲೇ ಇದ್ದಾರೆ, ನಮ್ಮ ಎಕ್ಸ್ ಪೊಲೀಸ್ ಆಫೀಸರ್ ಅಲ್ಲೇ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಕೇಸನ್ನ. ಒಟ್ಟಿನಲ್ಲಿ ಒಂದು ದಿಕ್ಕು ತಗೊಂಡಿದೆ. ಜೊತೆಗೆ ವಕೀಲರು, ನಮ್ಮ ಸಿ ದ್ವಾರಕನಾಥ್ ಅಲ್ಲ, ನಮ್ಮ ಕ್ಲೋಸ್ ಫ್ರೆಂಡೇ ಅವರು ಮತ್ತೆ ಬೆಳಗಾನು ಹೋಗಿ ಇನ್ಸಿಸ್ಟ್ ಮಾಡಿದ್ವಿ SITಗೆ, ತುಂಬಾ ಒಳ್ಳೇದು. ಒಟ್ಟಿನಲ್ಲಿ ನನಗೆ SIT ಪೊಲೀಸ್ ಅಧಿಕಾರಿಗಳು ಮೊಹಂತಿ ಅವರ ಇದು ತುಂಬಾ ನನಗೆ ಮನಸ್ಸಿಗೆ ತೃಪ್ತಿಯಾಗಿದೆ. ಇದರಲ್ಲಿ ಖಂಡಿತ ನ್ಯಾಯ ಕಾಣುತ್ತೆ ಅಂತ ಅನಿಸುತ್ತೆ ನನಗೆ. ಓಕೆ ಸರ್, ನನ್ನ ಕೊನೆಯ ಒಂದು ಪ್ರಶ್ನೆ, ನನ್ನ ಕುತೂಹಲದ ಪ್ರಶ್ನೆ ಸರ್, ಎಷ್ಟು ಟೈಮ್ ತಗೊಳ್ಬಹುದು ಸರ್ ಒಂದು ವರದಿ ಅಂತ ರೆಡಿ ಆಗ್ಲಿಕ್ಕೆ? ಎಷ್ಟು ಟೈಮ್ ತಗೊಳ್ಬಹುದು ಈ ಕೇಸಲ್ಲಿ? ಇದು ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಸುಬ್ರಹ್ಮಣ್ಯಂ, ಫಸ್ಟ್ ಈಗ ಇವತ್ತು ಆಲ್ರೆಡಿ ಟೀಮ್ ಫಾರ್ಮೇಶನ್ ಆಗ್ತಾ ಇರ್ಬೋದು ನನ್ನ ಪ್ರಕಾರ. ಯಾಕೆಂದ್ರೆ ಅದೇನಾಗುತ್ತೆ, ಮೋಹಂತಿ ಅವರಿಗೆ ಕೆಲವು ಅಧಿಕಾರಿಗಳ ಮೇಲೆ ಭರವಸೆ ಇರುತ್ತೆ, ಅವ್ರನ್ನ ಆರಿಸ್ತಾ ಇರ್ತಾರೆ ಇವಾಗ. ಇನ್ನು ನೆಕ್ಸ್ಟ್ ನಮ್ಮ ಇವರು ಅನುಚಿತ್, ಅವ್ರಿಗೂ ಕೆಲವು ಅಧಿಕಾರಿಗಳು ನನ್ನ ಸ್ಟೂಡೆಂಟ್ಸು ಆಗ್ತಾರೆ, ಅವರೆಲ್ಲ ಇನ್ಸ್ಪೆಕ್ಟರ್ DYSPಗಳಾಗಿದ್ದಾರೆ. ಅವರು ಇದರಲ್ಲಿ ನಮ್ಮ ಲಂಕೇಶ್, ಗೌರಿ ಲಂಕೇಶ್ ಕೇಸ್ನಲ್ಲಿ ನನ್ನ ಸ್ಟೂಡೆಂಟ್ಸ್ ಅವರೆಲ್ಲ ಇದ್ರಲ್ಲಿ ಬಂದೇ ಬರ್ತಾರೆ, ಆಟೋಮೆಟಿಕಲಿ ಕರೀತಾರೆ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ನಾವು ವೀರಪ್ಪನ್ ಹಿಡಿಯುವಾಗ ಯಾವಾಗ ಬಿದ್ರಿ ಅವರು ಹೋದ್ರು, ಅವ್ರಿಗೆ ಗೊತ್ತಿತ್ತು ನಮ್ಮನ್ನ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಎಲ್ಲರನ್ನು ಕರ್ಕೊಂಡ್ಬಿಟ್ರು. ಹಾಗೆ ಈಗ ಈ SIT ಫಾರ್ಮೇಶನ್ ಅವರು ಯಾರ್ಯಾರು ಬೇಕು, ಆಫೀಸರ್ಸ್ ಯಾರ್ಯಾರು ಬೇಕು ಅಂತ ಆಲ್ರೆಡಿ ಅವರು ಸೆಟ್ ಮಾಡ್ತಾ ಇರ್ತಾರೆ. ನಾಳೆ ಒಂದು ದಿವಸದಲ್ಲಿ ಅವರೆಲ್ಲ ಹೋಗ್ಬಿಡ್ತಾರೆ, ಈಗ ಮಂಗಳೂರಿಗೆ ಹೋಗ್ಬಿಡ್ತಾರೆ ಧರ್ಮಸ್ಥಳಕ್ಕೆ. ಬಟ್ ಏನಾಗುತ್ತೆ, ಫಸ್ಟ್ ಈಗ ಅವನ್ನ ಇಂಟ್ರಾಗೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದ್ಸರಿ ಇಂಟ್ರಾಗೇಷನ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಕೆಲವು ಸರಿ ಕೆಲವರು ಬಹಳಷ್ಟು ಕೇಸ್ಗಳಲ್ಲಿ ಅವ್ರು ಹೇಳೋದು ನಿಜ ಹೇಳ್ದಂಗೆ ಹೇಳಿರ್ತಾರೆ, ಅಂದ್ರೆ ಕೊನೆಗೆ ಅದು 0 ಆಗ್ಬಿಡೋ ಚಾನ್ಸಸ್ ಇರುತ್ತೆ. ಅದರಿಂದ ಯಾಕೆಂದ್ರೆ ಇಲ್ಲಿ 106 ಅನ್ನೋದು ನನಗೆ ಸ್ವಲ್ಪ ಅನುಮಾನಕ್ಕೆಡೆ ಇದೆ. ಯಾಕಂದ್ರೆ ಗೊತ್ತಿರೋ, ಈಗ ನಾನೊಂದು ನೋಡಿದೆ, ಒಬ್ರು ಆ ಪೊಲೀಸ್ ಆಫೀಸರ್ ಅಲ್ಲಿ ಲೋಕಲ್ ಪೊಲೀಸ್ಗೆ ಒಂದು ಇದು ಕೊಟ್ರು RT ಆಕ್ಟ್ ನಲ್ಲಿ 1995ರಿಂದ 2014ರವರೆಗೆ ಎಷ್ಟು UDR ಕೇಸಸ್ ಅಲ್ಲಿ ಅನ್ಕ್ಲೈಮ್ಡ್ ಡೆಡ್ ಬಾಡಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನಮ್ಗೆ ವರದಿ ಕೊಡಿ ಅಂತ ಇವ್ರು ರೈಟಿಂಗ್ ಅಲ್ಲಿ ಕೊಟ್ರು. ಅದಕ್ಕೆ ನಮ್ಮ ಪೊಲೀಸ್ನವರು ಅಲ್ಲಿ ಕಣ್ಣು ಮುಚ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ, ಅಲ್ಲಿ ನಮ್ಮಲ್ಲಿ ಇದು ಯಾವುದೂ ಇಲ್ಲ, ಆಗಿರೋದೆಲ್ಲ ನಾವು ಇದೇನು ಡಾಕ್ಯುಮೆಂಟ್ಸ್ ನ ಡೆಸ್ಟ್ರಾಯ್ ಮಾಡಿದೀವಿ, ಕೋರ್ಟ್ ಆರ್ಡರ್ ತಗೊಂಡು ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ಹೇಳಿ ಯಾವ್ದೋ ಪುಣ್ಯಾತ್ಮ ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾನೆ. ಸುಬ್ರಹ್ಮಣ್ಯಂ, ನಮ್ಮ ಪೊಲೀಸ್ ಇಲಾಖೆನಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್, ಒಂದು ಕಾಗ್ನೈಸಬಲ್ ಕ್ರೈಮ್ ರಿಜಿಸ್ಟರ್ ಅಂತೇಳಿ, ಒಂದು ಪೊಲೀಸ್ ಸ್ಟೇಷನ್ ಹುಟ್ಟಿದಾಗಿಂದ ಇವತ್ತಿನವರೆಗೂ ಕಾಗ್ನೈಸಬಲ್ ಕ್ರೈಮ್ ರಿಜಿಸ್ಟರ್ ಇರಲೇಬೇಕು, ಡಿಸ್ಟ್ರಾಯ್ ಮಾಡೋ ಹಾಗೆ ಇಲ್ಲ ಅದನ್ನ. ಒಂದು ವರ್ಷಕ್ಕೆ ಒಂದು ಕಾಗ್ನೈಸಬಲ್ ಕ್ರೈಮ್ ರಿಜಿಸ್ಟರ್ ಇರುತ್ತೆ. ಕಾಗ್ನೈಸಬಲ್ ಕ್ರೈಮ್ ರಿಜಿಸ್ಟರ್ ಅಂದ್ರೆ ಯಾವ ಯಾವ ಪ್ರಕರಣಗಳು ಆ ಪೊಲೀಸ್ ಸ್ಟೇಷನ್ ನಲ್ಲಿ ರಿಜಿಸ್ಟರ್ ಆಗಿದೆ, ವಿತ್ ಕ್ರೈಮ್ ನಂಬರ್, ಸೆಕ್ಷನ್ ಆಫ್ ಲಾ, ಕಂಪ್ಲೇನೆಂಟು, ಎಕ್ಯೂಸರ್, ಡಿಟೆಕ್ಷನ್ ಆಗಿದೆಯಾ ಏನ್, ಅದೆಲ್ಲ ಡೀಟೇಲು ಈ ಕಾಗ್ನೈಸಬಲ್ ಕ್ರೈಮ್ ರಿಜಿಸ್ಟರ್ ಎಂಟ್ರಿ ಆಗುತ್ತೆ. ಅದು ದೊಡ್ಡ ಪುಸ್ತಕ, ಅದನ್ನು ಡಿಸ್ಟ್ರಾಯ್ ಮಾಡುವಾಗೆ ಇಲ್ಲ. ಅದು ನಮ್ಮ ಪೊಲೀಸ್ ಮ್ಯಾನ್ಯುಯಲ್ ಇದೆ. ಯು ಕೆನಾಟ್ ಡಿಸ್ಟ್ರಾಯ್ ದಟ್ ಕಾಗ್ನೈಸಬಲ್ ಕ್ರೈಮ್ ರಿಜಿಸ್ಟರ್. ಅದರಲ್ಲಿ ಇದು ಬಂದೇ ಬರುತ್ತೆ, ಈ UDR ಬಂದೇ ಬರುತ್ತೆ ಅದರಲ್ಲಿ. ಆ ಪುಣ್ಯಾತ್ಮ ಎಕ್ನಾಲಜ್ಮೆಂಟ್ ಇದ್ದಾನೆ, ಇದೆಲ್ಲ ನಾವು ಕೋರ್ಟ್ ಆರ್ಡರ್ ಯಾವುದೋ ಒಂದು ಇದಾಕಿದ್ದಾನೆ, ಕೋರ್ಟ್ ಆರ್ಡರ್ದು ನಂಬರು ಹಾಕಿದ್ದಾನೆ. ಹೆಂಗ್ ಡಿಸ್ಟ್ರಾಯ್ ಆಗ್ಬಿಡುತ್ತೆ?
ಒಂದು ಬಿಳಿ ಬಟ್ಟೆಯಲ್ಲಿ ಸುತ್ತಿ ವರ್ಷ ಬರೆದು ಅದ್ರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಇಟ್ಬಿಡ್ಬೇಕು. ಅದೊಂದು ಸ್ಟೋರ್ ರೂಮ್ ಇದೆ, ಅದರಲ್ಲಿ ಪ್ರತಿ ವರ್ಷದ್ದು ನೀವು ರೆಕಾರ್ಡ್ ಸಿಗುತ್ತೆ ಅಲ್ಲಿ. ಕೆಲವು ಮಾತ್ರ 2 ವರ್ಷಕ್ಕೆ, 10 ವರ್ಷಕ್ಕೆ, 25 ವರ್ಷಕ್ಕೆ ಡಿಸ್ಟ್ರಾಯ್ ಮಾಡೋದು ಇದೆ ಡಾಕ್ಯುಮೆಂಟ್, ಇದು ರಿಜಿಸ್ಟರ್ಸ್. ಮತ್ತೆ ಎಲ್ಲ ಅಲ್ಲ, ಇದ್ದೇ ಇರಬೇಕು. ಮತ್ತೆ ಇದರಲ್ಲಿ ಹೀಗೆ ಈ ಮಾನಿಟರ್ ಮಾಡಬೇಕು. ಈ ಪೊಲೀಸ್ ಅಧಿಕಾರಿಗಳು ಈ ತನಿಖೆ ಮಾಡ್ತಾರಲ್ಲ, ಅದನ್ನ ಮಾನಿಟರಿಂಗ್ ಬಹಳ ಇಂಪಾರ್ಟೆಂಟ್. ಒಟ್ಟಿನಲ್ಲಿ ನನಗೆ ನನ್ನ ಒಬ್ಬ ವೃತ್ತಿ ಪೊಲೀಸ್ ಅಧಿಕಾರಿಯಾಗಿ ನಾನು ಪ್ರೈಮಾ ಫೇಸಿಯ ನೋಡುವಾಗ, ಮೇಲ್ನೋಟಕ್ಕೆ ನೋಡಿದಾಗ ಏನೋ ಸ್ವಲ್ಪ ಸಂಶಯ ಬರ್ತಾ ಇದೆ, ಏನೋ ಒಂದು ಇದರಲ್ಲಿ ಸತ್ಯ ಇದೆ ಅಂತ ನನ್ನ ಅನಿಸಿಕೆ ಆಗ್ತಾ ಇದೆ ಸುಬ್ರಹ್ಮಣ್ಯ. ಯಾಕೆಂದ್ರೆ ಈತ ತೋರಿಸ್ತಾ ಇರೋ ಜಾಗ ಒಂದು ಅರಣ್ಯ ತೋರಿಸ್ತಾ ಇದ್ದಾನೆ, ಅಲ್ಲಿ ಯಾವುದೇ ಹೆಣ ಉಳುವಂತ ಸ್ಥಳ ಅಲ್ಲ, ಸ್ಮಶಾನ ಅಲ್ಲ ಅದು ನೋಡುವಾಗ. ಆಮೇಲೆ ಅವನು ಅವನ ಸ್ಟೇಟ್ಮೆಂಟ್, ಅವನು ಈಗ ಟಿವಿನಲ್ಲಿ ಬರ್ತಾ ಇರೋದು ನೋಡಿ ನಾನು ಹೇಳ್ತಾ ಇರೋದು, ಕೆಲವು ನನಗೆ ಮರೆಯಲಾಗದ ಕೃತ್ಯ, ಅದು ನನ್ನ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳೋದನ್ನ ಬರೆದಿದ್ದಲ್ಲ ನೋಡಿದಾಗ, ಅವನು ಏನೋ ಸಾಮಾನ್ಯ ಅವನು ಒಂದು ನಾರ್ಮಲ್ ಮನುಷ್ಯ ಅಲ್ಲ. ಈ ನೋಸ್ ಬೇಸಿಕ್ ಕಾನೂನು ಗೊತ್ತಿದೆ, ಮತ್ತೆ ಅವನಿಗೆ ಕೆಲವು ವಿಚಾರಗಳು ಚೆನ್ನಾಗಿ ಗೊತ್ತಿದೆ, ಯಾರು ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ಅವನಿಗೆ. ಇದರಲ್ಲಿ ಏನು ಒಟ್ಟಿನಲ್ಲಿ ನನ್ನ ಪ್ರಕಾರ ಇದು ಒಂದೇ ಸರಿಗೆ ಹೊರಗಡೆ ಬರುವಂತ ಅವಕಾಶಗಳು ಹೆಚ್ಚಾಗಿ ನನಗೆ ಕಾಣ್ತಾ ಇದೆ. ಒಂದೇ ಸರಿಗೆ ಶಾಕ್ ಆಗ್ಬೋದು, ಎಲ್ರೂ ಶಾಕ್ ಆಗ್ಬೋದು, ಹೀಗೂ ನಡೆಯುತ್ತಾ ಅನ್ನೋದು ಆಶ್ಚರ್ಯ ಆಗ್ಬೋದು. ಆ ತರ ವರದಿಗಳು ಒಂದೇ ಸರಿಗೆ ಬರೋ ಚಾನ್ಸಸ್ ಇದೆ ಅಂತ ಅನ್ಸುತ್ತೆ ನನಗೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಬಂಧುಗಳು, ಇಲ್ಲಿವರೆಗೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದಂತ ಟೈಗರ್ ಅಶೋಕ್ ಕುಮಾರ್ ಅವರಿದ್ರು. ಒಂದಷ್ಟು ತಮ್ಮ ಅನುಭವದ ಮಾತುಗಳನ್ನ ಹಂಚಿಕೊಂಡ್ರು. ನೀವೆಲ್ಲರೂ ಕೂಡ ಗಮನಿಸಿದ್ರಿ. ನಿಮ್ಗೆ ಏನನ್ಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.